ಮುಷ್ಕರಕ್ಕೆ ಕರೆ ನೀಡಿ ದೇಶದಾದ್ಯಂತ ಸರಕು ಸಾಗಣೆ ಅಯೋಮಯವಾಗುವಂತೆ ಮಾಡಿದ್ದ ಟ್ರಕ್ ಚಾಲಕರು ತಮ್ಮ ಮುಷ್ಕರ ಕೈಬಿಟ್ಟಿದ್ದಾರೆ. ನಿನ್ನೆ ರಾತ್ರಿ ಕೇಂದ್ರ ಗೃಹ ಇಲಾಖೆ ಜೊತೆಗೆ ನಡೆದಂತ ಸಂಧಾನ ಸಭೆ ಸಕ್ಸಸ್ ಆಗಿದೆ. ಈ ಮಧ್ಯೆ ಪೆಟ್ರೋಲ್ ಡೀಸೆಲ್ ಅಭಾವದಿಂದ ವಾಹನ ಚಾಲಕರು ಬಂಕ್ಗಳಿಗೆ ಮುಗಿಬಿದ್ದಿದ್ದ ಘಟನೆ ನಡೆದಿದೆ. ದೇಶಾದ್ಯಂತ ಟ್ರಕ್ ಚಾಲಕರ ಮುಷ್ಕರ ವಾಪಸ್. ಕೇಂದ್ರ ಸರ್ಕಾರದ ಭರವಸೆ ಹಿನ್ನೆಲೆ ಮುಷ್ಕರ ಅಂತ್ಯ. ಹಿಟ್ ಅಂಡ್ ರನ್ ಕೇಸ್ನಲ್ಲಿ 10 ವರ್ಷ ಜೈಲು, 7 ಲಕ್ಷ ರೂಪಾಯಿ ದಂಡ ವಿಧಿಸುವ ಕೇಂದ್ರದ ಹೊಸ ಕಾನೂನು ವಿರೋಧಿಸಿ ಟ್ರಕ್ ಚಾಲಕರು ಮುಷ್ಕರವನ್ನ ನಡೆಸುತ್ತಿದ್ರು. ಈ ಮುಷ್ಕರದ ಬಿಸಿ ಮಹಾರಾಷ್ಟ್ರ, ಹರಿಯಾಣ, ಪಂಜಾಬ್, ಉತ್ತರ ಪ್ರದೇಶ, ಬಿಹಾರ ರಾಜ್ಯಗಳಿಗೆ ತಟ್ಟಿತ್ತು. ಕೆಲವೆಡೆ ಹಿಂಸಾಚಾರ ಘಟನೆಗಳು ನಡೆದಿದ್ದು. ಸೊಲ್ಲಾಪುರ, ಕೊಲ್ಹಾಪುರ, ನಾಗ್ಪುರ ಜಿಲ್ಲೆಗಳಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ವೇಳೆ ಚಾಲಕರು ಪೊಲೀಸರ ಜೊತೆ ಸಂಘರ್ಷಕ್ಕೆ ಇಳಿದಿದ್ರು. ಸರಕು ಸಾಗಣೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ನಿನ್ನೆ ರಾತ್ರಿ ಕೇಂದ್ರ ಗೃಹ ಇಲಾಖೆ ಕಾರ್ಯದರ್ಶಿ ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಪ್ರತಿನಿಧಿಗಳ ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಸಂಧಾನ ಸಕ್ಸಸ್ ಆಗಿದೆ. ಸರಕು ಸಾಗಣೆ ವಾಹನ ಚಾಲಕರು ಮುಷ್ಕರ ವಾಪಸ್ ಪಡೆದಿದ್ದಾರೆ. ಇಂದು ಕರ್ತವ್ಯಕ್ಕೆ ಹಾಜರಾಗಲಿದ್ದಾರೆ. ಸಭೆ ನಂತರ ಮಾತನಾಡಿದ ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಭಲ್ಲಾ ಈ ವಿಚಾರವನ್ನ ತಿಳಿಸಿದ್ದಾರೆ. मोटर ट्रांसपोर्ट कांग्रेस के प्रतिनिधियों से आज 2 जनवरी 2024 को विस्तृत चर्चा की। सरकार ये बताना चाहती है कि ये नए कानून एवं प्रावधान अभी लागू नहीं हुए हैं। हम ये भी बताना चाहते हैं कि भारतीय न्याय संहिता की धारा 106(2) को लागू करने से पहले ऑल इंडिया मोटर ट्रांसपोर्ट कांग्रेस से विचार विमर्श करने के बाद ही निर्णय लिया जाएगा। ಅಖಿಲ ಭಾರತ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಅಧ್ಯಕ್ಷ ಅಮೃತ್ಲಾಲ್ ಮದನ್ ಮಾತನಾಡಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಿಧಿಸಿದ 10 ವರ್ಷಗಳ ಶಿಕ್ಷೆ ಮತ್ತು ದಂಡವನ್ನ ತಡೆ ಹಿಡಿದಿದ್ದಾರೆ ಅಂತ ಹೇಳಿದ್ದಾರೆ. ಬೀದರ್ನಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದ ಜನ. ಟ್ರಕ್ ಚಾಲಕರ ಮುಷ್ಕರ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ಸಾಗಣೆಗೆ ಅಡ್ಡಿ ಉಂಟಾಗಿತ್ತು. ಎಲ್ಲಿ ಇಂಧನ ಸಿಗುವುದಿಲ್ಲ ಎಂಬ ಭೀತಿಯಿಂದ ಬಂಕ್ಗಳಿಗೆ ಮುಗಿಬಿದ್ದ ಜನರು ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ರೋಲ್ ಡೀಸೆಲ್ ಖರೀದಿಸಿದ್ರು. ನಿನ್ನೆ ಹಲವೆಡೆ ಪೆಟ್ರೋಲ್ ಬಂಕ್ಗಳಲ್ಲಿ ಏಕಾಏಕಿ ಇಂಧನ ಖಾಲಿಯಾಗಿತ್ತು. ಬೀದರ್ನಲ್ಲೂ ಪೆಟ್ರೋಲ್ ಬಂಕ್ಗಳಿಗೆ ವಾಹನ ಚಾಲಕರು ಮುಗಿಬಿದ್ದಿದ್ರು. ಪೆಟ್ರೋಲ್ ಡೀಸೆಲ್ಗಾಗಿ ಸಾಲುಗಟ್ಟಿ ನಿಂತಿದ್ರು. ಪೆಟ್ರೋಲ್ ಹಾಕಲು ಬಂದೇವಣ್ಣ, 3 ದಿನ ಬಂದ ಅಂತ ಹೇಳ್ತಾರೆ ಎಲ್ಲ ಪಬ್ಲಿಕ್ ಎಲ್ಲ. ಅದು 20 ನಿಮಿಷ ಆಯಿತು, ಪೂರ ಫುಲ್ ಅದಣ್ಣ. ಈಗ ನಾಳೆಗೆ ಮತ್ತು ನಾಳೆ ಹಿಡಿದು ಬಂದದ ಅಂತಾರೆ ಅಣ್ಣ. ಎಲ್ಲರ ಮಂದಿ ಜನ ಹೇಳತ್ತಾರಣ್ಣ. ಜನ ಹೇಳತ್ತಾರ, ಅದೇ ಕಡೆಯಿಂದ ಹಾಕೋಲ್ಲ ಬಂದೇವಣ್ಣ. ಏನು ಕನ್ಫರ್ಮ್ ಇಲ್ಲ ಅಣ್ಣ, ಎಲ್ಲರೂ ಅದೇ ಎಲ್ಲ ಬಂದದ ಅಂತ ಹೇಳ್ತಾರ. ಅದ ಕಡೆಯಿಂದ ಬಂದೇನೆ ಅಣ್ಣ ನಾವೀ. ಹೈದರಾಬಾದ್ನಲ್ಲೂ ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ಕೊರತೆ ಎದುರಾಗಿತ್ತು. ಹರಿಯಾಣದ ಚಂಡೀಗಢದಲ್ಲಿ ಪೆಟ್ರೋಲ್ ಡೀಸೆಲ್ ಮಾರಾಟಕ್ಕೆ ಸರ್ಕಾರ ಮಿತಿ ನಿಗದಿಗೊಳಿಸಿತ್ತು. ಬೈಕ್ಗಳಿಗೆ 2 ಲೀಟರ್ ಅಥವಾ 200 ರೂಪಾಯಿ, ಕಾರುಗಳಿಗೆ 5 ಲೀಟರ್ ಅಥವಾ 500 ರೂಪಾಯಿಗೆ ಲಿಮಿಟ್ ಮಾಡಿತ್ತು. ಇದೀಗ ಟ್ರಕ್ ಚಾಲಕರು ಮುಷ್ಕರ ವಾಪಸ್ ಪಡೆದಿರೋದ್ರಿಂದ ಜನತೆ ನಿರಾಳರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.